ನಮಸ್ಕಾರ. ಸಾಮಾನ್ಯ ವಿಜ್ಞಾನ ಮತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂತಹ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾಗಿರುತ್ತೆ. ಅದು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ಮಾಹಿತಿಯನ್ನು ನೀಡಲಾಗಿದೆ. ಸೊ ಆಲ್ ದ ಬೆಸ್ಟ್. ಪೋರ್ಟೊರಿಕೋದಲ್ಲಿ ನಿರ್ಮಿಸಲಾಗಿದ್ದ ಅರೆಸಿಬೊ ಎಂಬುದು ಏನಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ರೇಡಿಯೋ ಟೆಲಿಸ್ಕೋಪ್. ಮಿಲಿಟರಿ ಮತ್ತು ಖಗೋಳ ಅಧ್ಯಯನಕ್ಕಾಗಿ ಕೆರೆಬಿಯನ್ ದ್ವೀಪ ಪೋರ್ಟೊರಿಕೋದ ದಟ್ಟ ಅರಣ್ಯದಲ್ಲಿ ಅರೆಸಿಬೊ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ನಿರ್ಮಿಸಲಾಗಿತ್ತು. ಈ ಟೆಲಿಸ್ಕೋಪ್ ಮಾಹಿತಿಗಳನ್ನು ಆಧರಿಸಿ ನಾಸಾದ ವಿಜ್ಞಾನಿಗಳು ಮಾನವ ಚಂದ್ರನ ಮೇಲೆ ಕಾಲಿರಿಸಿದ ಜಾಗವನ್ನು ಖಚಿತವಾಗಿ ಪತ್ತೆ ಮಾಡಿದ್ದರು. ಭೂಮಿಯನ್ನು ಹೊರತುಪಡಿಸಿ ಮಾನವರು ಜೀವಿಸಬಲ್ಲ ಎಕ್ಟೋಪ್ಲಾನೆಟ್ ಕುರಿತು ಅರೆಸಿಬೊ ಮೊದಲ ಮಾಹಿತಿ ನೀಡಿತ್ತು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬ್ರುಕೇಸಿಯಾ ನಾನಾ ಇದೊಂದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉಸಿರುವಳ್ಳಿ. ಇತ್ತೀಚೆಗೆ ಜರ್ಮನಿಯ ಫ್ರಾಂಕ್ ಗ್ಲಾವ್ ವಿಜ್ಞಾನಿಗಳ ತಂಡ ಉತ್ತರ ಮಡಗಾಸ್ಕರ್ನ ಸೊರಾಟಾ ಮಾಸಿಫ್ ಮಳೆಕಾಡು ಪ್ರದೇಶದಲ್ಲಿ ಪುಟ್ಟದಾದ ಉಸಿರುವಳ್ಳಿ ಅಂದರೆ ಕೋಸುಂಬೆ ಪ್ರಭೇದವನ್ನು ಪತ್ತೆ ಮಾಡಿತ್ತು. ಇದಕ್ಕೆ ಬ್ರುಕೇಸಿಯಾ ನಾನಾ ಎಂದು ಹೆಸರಿಸಲಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಚೀನಾದ ಟಿಯಾನ್ವೆನ್ 1 ಉಪಗ್ರಹ ಇತ್ತೀಚೆಗೆ ಯಾವ ಗ್ರಹದ ಚಿತ್ರವನ್ನು ಭೂಮಿಗೆ ರವಾನಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗಳ. ಚೀನಾದ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ 2020 ಜುಲೈನಲ್ಲಿ ಮಂಗಳನ ಅಧ್ಯಯನಕ್ಕಾಗಿ ಟಿಯಾನ್ವೆನ್ 1 ಉಪಗ್ರಹವನ್ನು ಉಡಾಯಿಸಿತ್ತು. ಇದು ಫೆಬ್ರವರಿ ಮೊದಲ ವಾರ ಮಂಗಳನ ಗ್ರಹದಿಂದ ಸುಮಾರು 2.2 ದಶಲಕ್ಷ ಕಿಲೋಮೀಟರ್ಗಳಷ್ಟು ದೂರದಿಂದ ಮಂಗಳ ಗ್ರಹದ ಕಪ್ಪು ಬಿಳುಪು ಚಿತ್ರಗಳನ್ನು ಸೆರೆ ಹಿಡಿದು ಭೂಮಿಗೆ ರವಾನಿಸಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರ್ಕ ಯಶಸ್ವಿ, ಅರ್ಕ ಗಗನ್, ಅರ್ಕ ತನ್ವಿ ಇವುಗಳು ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಮೆಣಸಿನಕಾಯಿಯ ತಳಿಗಳು. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಅಥವಾ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲೆಸುರುಳಿ ರೋಗ ನಿರೋಧಕ ಶಕ್ತಿ ಹೊಂದಿರುವ 5 ಬಗೆಯ ಹೈಬ್ರಿಡ್ ಮೆಣಸಿನಕಾಯಿ ತಳಿಗಳನ್ನು ಪರಿಚಯಿಸಿತು. ಅವುಗಳೆಂದರೆ ಅರ್ಕ ಯಶಸ್ವಿ, ಅರ್ಕ ತೇಜಸ್ವಿ, ಅರ್ಕ ಸಾನ್ವಿ, ಅರ್ಕ ಗಗನ್ ಮತ್ತು ಅರ್ಕ ತನ್ವಿ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಯೇಷಾ ಅಜೀಜ್ ಯಾವ ಕ್ಷೇತ್ರದಲ್ಲಿನ ಸಾಧಕಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಪೈಲಟ್. ಜಮ್ಮು ಕಾಶ್ಮೀರದ ಆಯೇಷಾ ಅಜೀಜ್ ದೇಶದ ಅತಿ ಕಿರಿಯ ಪೈಲಟ್ ಎನಿಸಿದ್ದಾರೆ. ಈಕೆ 25 ವರ್ಷದ ಯುವತಿ. 15 ವರ್ಷದವರಿದ್ದಾಗಲೇ 2011ರಲ್ಲಿ ಪೈಲಟ್ ಲೈಸೆನ್ಸ್ ಪಡೆದಿದ್ದರು. ಆಗ ಕಿರಿಯ ಪೈಲಟ್ ವಿದ್ಯಾರ್ಥಿನಿ ಎನಿಸಿದ್ದರು. 2012ರಲ್ಲಿ ರಷ್ಯಾದ ಸೊಕೋಲ್ ಏರ್ಪೋರ್ಟ್ನಲ್ಲಿ ಮಿಗ್ 99 ಜೆಟ್ ವಿಮಾನದ ಚಾಲನೆಯ ತರಬೇತಿ ಪಡೆದಿದ್ದರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ರಷ್ಯಾದ ತಂತ್ರಜ್ಞಾನದ ಸಹಯೋಗದಲ್ಲಿ ತಯಾರಾಗಲಿರುವ KA-226D ಇವು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಹೆಲಿಕಾಪ್ಟರ್ಗಳು. ಭಾರತ ಮತ್ತು ರಷ್ಯಾ KA-226D ಹೆಲಿಕಾಪ್ಟರ್ಗಳನ್ನು ಜಂಟಿಯಾಗಿ ತಯಾರಿಸಲು 2015 ಇಂಟರ್ ಗವರ್ನಮೆಂಟಲ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದವು. ಒಪ್ಪಂದದ ಪ್ರಕಾರ 2 ಇಂಜಿನ್ಗಳ ಕನಿಷ್ಠ 200 ಹೆಲಿಕಾಪ್ಟರ್ಗಳನ್ನು ರಷ್ಯಾದ ತಂತ್ರಜ್ಞಾನದ ನೆರವಿನಿಂದ ಭಾರತ ತಯಾರಿಸಲಿದೆ. 60 ಹೆಲಿಕಾಪ್ಟರ್ಗಳನ್ನು ರಷ್ಯಾ ನಿರ್ಮಿಸಿ ಭಾರತಕ್ಕೆ ಪೂರೈಸಲಿದ್ದು, ಇನ್ನುಳಿದ 140 ಹೆಲಿಕಾಪ್ಟರ್ಗಳು ಭಾರತದಲ್ಲಿ ತಯಾರಾಗಲಿವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿನೋವಾಕ್ ಮತ್ತು ಸಿನೋಫಾರ್ಮ್ ಇವು ಯಾವ ದೇಶದ ತಯಾರಿಕಾ ಕಂಪನಿಗಳು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ಚೀನಾ ಇತ್ತೀಚೆಗೆ ಕೋವಿಡ್-19ಗಾಗಿ ಅಭಿವೃದ್ಧಿಪಡಿಸಲಾದ 2 ಲಸಿಕೆಗಳಿಗೆ ಷರತ್ತುಬದ್ಧ ಅನುಮತಿ ನೀಡಿದೆ. ಸಿನೋವಾಕ್ ಕಂಪನಿ ಅಭಿವೃದ್ಧಿಪಡಿಸಿದ ಲಸಿಕೆಯನ್ನು ಚೀನಾದಲ್ಲಿ ಮಾತ್ರವಲ್ಲದೆ ಬ್ರೆಜಿಲ್ ಹಾಗೂ ಟರ್ಕಿಗಳಲ್ಲಿ ಪರೀಕ್ಷೆಗೊಳಪಡಿಸಲಾಗಿತ್ತು. ಸಿನೋಫಾರ್ಮಾ ಕಂಪನಿ ತಾನು 79.34% ಅಭಿವೃದ್ಧಿಪಡಿಸಿರುವ ಲಸಿಕೆ ಪರಿಣಾಮಕಾರಿ ಎಂದು ತಿಳಿಸಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವ್ಯಾಸ್ಪ್ 62B ಇದೊಂದು ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಗ್ರಹ. ಇತ್ತೀಚೆಗೆ ಹಾರ್ವರ್ಡ್ ಸ್ಮಿತ್ ಸೋನಿಯನ್ ಸೆಂಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಸಂಶೋಧನಾ ಸಂಸ್ಥೆಯ ಖಗೋಳ ವಿಜ್ಞಾನಿಗಳು ಸೌರವ್ಯೂಹದ ಹೊರಗೆ ಗುರುಗ್ರಹದಂತಿರುವ ಆದರೆ ಮೋಡವಿರದ ಗ್ರಹದ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸಿದ್ದು, ಇದಕ್ಕೆ ವ್ಯಾಸ್ಪ್ 62B ಎಂದು ಹೆಸರಿಸಿದ್ದಾರೆ. 2012ರಲ್ಲಿ ಮೊದಲ ಬಾರಿ ಇದನ್ನು ಗುರುತಿಸಲಾಗಿತ್ತು. ಆಗ ಹೆಚ್ಚಿನ ಮಾಹಿತಿಗಳು ಲಭ್ಯವಿರಲಿಲ್ಲ. ಈ ಗ್ರಹ ಗುರುಗ್ರಹದಿಂದ 575 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದ್ದು, ಗುರುಗ್ರಹದ ಅರ್ಧದಷ್ಟು ಮಾಸ್ ಹೊಂದಿದ್ದು, ಇದನ್ನು ಹಾಟ್ ಜುಪಿಟರ್ ಎಂದು ಸಹ ಹೆಸರಿಸಲಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೆಲ್ಲಾಟ್ರಿಕ್ಸ್ ಮತ್ತು ಸ್ಕೈ ರೂಟ್ ಇವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ಟಾರ್ಟ್ಅಪ್ ಕಂಪನಿಗಳು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಹ್ಯಾಕಾಶ. ಬೆಲ್ಲಾಟ್ರಿಕ್ಸ್ ಮತ್ತು ಸ್ಕೈ ರೂಟ್ ಕಂಪನಿಗಳು ಜೊತೆಗೂಡಿ ಅಂತರಿಕ್ಷದ ಬಹುಕಕ್ಷೆಗಳಿಗಾಗಿ ಸಣ್ಣ ಗಾತ್ರದ ಉಪಗ್ರಹಗಳನ್ನು ತಯಾರಿಸುತ್ತಿವೆ.
ಸ್ಕೈರೂಟ್ ಪಡಿಸುತ್ತಿರುವ ವಿಕ್ರಮ್ ರಾಕೆಟ್ನ ಮೂಲಕ ಬೆಲ್ಲಾಟ್ರಿಕ್ಸ್ ಸಣ್ಣ ಉಪಗ್ರಹಗಳನ್ನು ಉಡಾವಣೆ ಮಾಡಲಿದ್ದು, ಈ ಕಾರ್ಯಕ್ರಮಕ್ಕೆ ಟ್ಯಾಕ್ಸಿ ಇನ್ ಸ್ಪೇಸ್ ಎಂದು ಹೆಸರಿಸಿದೆ. ಬೆಲ್ಲಾಟ್ರಿಕ್ಸ್ ವಿದ್ಯುತ್ ಮತ್ತು ಕೆಮಿಕಲ್ ಪವರ್ ಆಧಾರಿತ ಸ್ಯಾಟಲೈಟ್ ಇಂಜಿನ್ಗಳನ್ನು ತಯಾರಿಸುತ್ತಿದೆ. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಥಿಯೇಟರ್ ಲೆವೆಲ್ ಆಪರೇಷನಲ್ ರೆಡಿನೆಸ್ ಎಕ್ಸರ್ಸೈಜ್ ಟ್ರೊಪೆಕ್ಸ್ 21 ಸಮರಾಭ್ಯಾಸದ ಕುರಿತು ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1, ಇದು 2 ವರ್ಷಗಳಿಗೊಮ್ಮೆ ಆಯೋಜನೆಯಾಗುವ ಸಮರಾಭ್ಯಾಸ. ಹೇಳಿಕೆ 2, ಭಾರತ ಸೇನೆಯ 3 ಪಡೆಗಳು ಈ ವರ್ಷದ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ. 2 ಹೇಳಿಕೆಗಳು ಕೂಡ ಸರಿ. ಸಿ ಇಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಕೋವಿಡ್ ವಾರಿಯರ್ ಮೆಮೋರಿಯಲ್ ಸ್ಥಾಪಿಸುವ ನಿರ್ಣಯ ಕೈಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಒಡಿಶಾ. ಒಡಿಶಾ ರಾಜ್ಯ ಸರ್ಕಾರ ರಾಜಧಾನಿ ಭುವನೇಶ್ವರದ ಬಿಜು ಪಟ್ನಾಯಕ್ ಪಾರ್ಕ್ನಲ್ಲಿ ವಾರಿಯರ್ ಮೆಮೋರಿಯಲ್ ಸ್ಥಾಪಿಸಲಿದೆ. ಕೋವಿಡ್-19 ಮಹಾಮಾರಿಯ ವಿರುದ್ಧದ ಹೋರಾಟ ಮತ್ತು ಇದರ ನಿರ್ಮೂಲನೆಗಾಗಿ ಪರಿಶ್ರಮಿಸಿದ ವೈದ್ಯರು, ಆರೋಗ್ಯ ಕಾರ್ಯಕರ್ತರು ಮತ್ತು ಸೇವೆಯಲ್ಲಿದ್ದಾಗಲೇ ಜೀವತ್ಯಾಗ ಮಾಡಿದವರ ನೆನಪಿಗಾಗಿ ನಿರ್ಮಾಣವಾಗಲಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕಂಪನಿ ಸತೀಶ್ ಧವನ್ ನ್ಯಾನೋ ಸ್ಯಾಟಲೈಟ್ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಸ್ಪೇಸ್ ಕಿಡ್ಸ್ ಇಂಡಿಯಾ. ಚೆನ್ನೈ ಮೂಲದ ಸ್ಪೇಸ್ ಕಿಡ್ಸ್ ಇಂಡಿಯಾ ಕಂಪನಿ ಸತೀಶ್ ಧವನ್ ಅಥವಾ ಎಸ್ಡಿ ಸ್ಯಾಟ್ ಹೆಸರಿನ ನ್ಯಾನೋ ಸ್ಯಾಟಲೈಟ್ ಅಭಿವೃದ್ಧಿಪಡಿಸಿದೆ. ಎಸ್ಡಿ ಸ್ಯಾಟ್ ಇದೊಂದು ಪ್ರಾಯೋಗಿಕ ಸಂಪರ್ಕ ಅಂತರಿಕ್ಷದಲ್ಲಿ ಲಾಂಗ್ ರೇಂಜ್ ತಂತ್ರಜ್ಞಾನ ಪರೀಕ್ಷಿಸುವ ಸಲುವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಚಂಡಮಾರುತ, ಗುಡುಗು ಸಹಿತ ಮಳೆ ಕುರಿತು ಸಂಶೋಧನೆಗಾಗಿ ಭಾರತೀಯ ಹವಾಮಾನ ಇಲಾಖೆ ಎಲ್ಲಿ ಪ್ರಯೋಗಾಲಯ ಸ್ಥಾಪಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಬಾಲಸೋರ್. ಚಂಡಮಾರುತ, ಗುಡುಗು ಸಹಿತ ಮಳೆ ಕುರಿತು ಸಂಶೋಧನೆ ನಡೆಸಲು ದೇಶದಲ್ಲಿಯೇ ಮೊಟ್ಟ ಮೊದಲ ಸುಸಜ್ಜಿತ ಪ್ರಯೋಗಾಲಯವನ್ನು ಒಡಿಶಾದ ಬಾಲಸೋರ್ನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಇಂಡಿಯಾ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಸ್ಥಾಪಿಸಲಿದೆ. ಚಂಡಮಾರುತ, ಸೆಡಿಲಿನಂಥ ಪ್ರಕೃತಿ ವಿಕೋಪಗಳಿಂದ ಪ್ರಾಣ ಹಾಗೂ ಆಸ್ತಿಗಳಿಗೆ ಆಗುವ ಹಾನಿಯನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಂಶೋಧನೆ ನಡೆಸುವುದು ಈ ಪ್ರಯೋಗಾಲಯದ ಉದ್ದೇಶವಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇನ್ಫಿನಿಟಿ ಇದೊಂದು ಏನು? ಸರಿಯಾದ ಉತ್ತರ ಆಪ್ಷನ್ ಎ. ಡ್ರೋನ್. ದೇಶದ ಕಾಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಭಾಗವಾಗಿ ಇನ್ಫಿನಿಟಿ ಹೆಸರಿನ ಮಾನವರಹಿತ ಏರ್ ಸಿಸ್ಟಮ್ ಅಥವಾ ಡ್ರೋನ್ ಅನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರು ಮೂಲದ ನ್ಯೂ ಸ್ಪೇಸ್ ಹೆಸರಿನ ಸ್ಟಾರ್ಟ್ಅಪ್ ಕಂಪನಿಯ ಸಹಭಾಗಿತ್ವದಲ್ಲಿ ನಿರ್ಮಿಸುತ್ತಿದೆ. 65,000 ಅಡಿಗಳಷ್ಟು ಎತ್ತರದಲ್ಲಿ ನಿಯೋಜನೆಗೊಂಡು 90 ದಿನ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರಲಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಭಾರತ ಮೂಲದ ಅಮೆರಿಕನ್ ವ್ಯಕ್ತಿ ಭವ್ಯ ಲಾಲ್ ಯಾವ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಬಾಹ್ಯಾಕಾಶ ತಂತ್ರಜ್ಞಾನ. ಭಾರತ ಮೂಲದ ಅಮೆರಿಕನ್ ಮಹಿಳೆ ಭವ್ಯ ಲಾಲ್ ಇತ್ತೀಚೆಗೆ ಆ ದೇಶದ ಬಾಹ್ಯಾಕಾಶ ಸಂಸ್ಥೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಹಂಗಾಮಿ ಸಿಬ್ಬಂದಿ ಮುಖ್ಯಸ್ಥರಾಗಿ ನೇಮಕಗೊಂಡರು. ಇವರು ಇಂಜಿನಿಯರಿಂಗ್ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಅನುಭವ ಹೊಂದಿದ್ದು, ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಅನಾಲಿಸಿಸ್ ಟೆಕ್ನಾಲಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ನ ರಿಸರ್ಚ್ ಸ್ಟಾಫ್ ಸದಸ್ಯರಾಗಿ 2005 ರಿಂದ 2020 ಕಾರ್ಯನಿರ್ವಹಿಸಿದ್ದರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಫೆಬ್ರವರಿಯಲ್ಲಿ ಯಾವ ದೇಶ ಝುಲಝಾನಾ ಹೆಸರಿನ ರಾಕೆಟ್ನ ಪರೀಕ್ಷೆ ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ. ಇರಾನ್. ಇರಾನ್ ಫೆಬ್ರವರಿಯಲ್ಲಿ ಸಾಲಿಡ್ ಲಿಕ್ವಿಡ್ ಇಂಧನ ಹೊಂದಿದ ಉಪಗ್ರಹ ಉಡಾವಣೆ ಮಾಡಬಲ್ಲ ಝುಲಝಾನಾ ಹೆಸರಿನ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆಗೊಳಪಡಿಸಿತು. ಈ ರಾಕೆಟ್ 500 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಉಪಗ್ರಹಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದು 220 ಕೆಜಿ ತೂಕದ ಉಪಗ್ರಹವನ್ನು ಉಡಾಯಿಸಬಲ್ಲದು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತೇಜಸ್ ಇದೊಂದು ಏನು? ಸರಿಯಾದ ಉತ್ತರ ಆಪ್ಷನ್ ಎ. ಯುದ್ಧ ವಿಮಾನ. ತೇಜಸ್ ಇದು ಲಘು ಯುದ್ಧ ವಿಮಾನ. ಕೇಂದ್ರ ಸಚಿವ ಸಂಪುಟ ಆಧುನಿಕ ತಂತ್ರಜ್ಞಾನದಲ್ಲಿ ತಯಾರಾಗಲಿರುವ 83 ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಖರೀದಿಸಲು ಒಪ್ಪಿಗೆ ಸೂಚಿಸಿದೆ. ಇವುಗಳ ನಿರ್ಮಾಣ ವೆಚ್ಚ ಸುಮಾರು 48,000 ಕೋಟಿ ರೂಪಾಯಿಗಳು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವುಗಳನ್ನು ತಯಾರಿಸುತ್ತಿವೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರೊಫೆಸರ್ ರೋಹಿಣಿ ಗೋಡಬೋಲೆ ಯಾವ ಕ್ಷೇತ್ರದಲ್ಲಿನ ಸಾಧಕಿ? ಸರಿಯಾದ ಉತ್ತರ ಆಪ್ಷನ್ ಸಿ. ಭೌತಶಾಸ್ತ್ರ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಸೆಂಟರ್ ಫಾರ್ ಹೈ ಎನರ್ಜಿ ಫಿಸಿಕ್ಸ್ನಲ್ಲಿ ಪ್ರೊಫೆಸರ್ ಆಗಿರುವ ರೋಹಿಣಿ ಗೋಡಬೋಲೆ ಇತ್ತೀಚೆಗೆ ಫ್ರಾನ್ಸ್ ದೇಶದ ಪ್ರತಿಷ್ಠಿತ ಆರ್ಡರ್ ನ್ಯಾಷನಲ್ ಡು ಮೆರಿಟ್ ಪುರಸ್ಕಾರಕ್ಕೆ ಪಾತ್ರರಾದರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1 ಪೆರ್ಸೆವರೆನ್ಸ್ ಇದೊಂದು ರೋವರ್. ಹೇಳಿಕೆ 2 ಅಟ್ಲಾಸ್ ವಿ ಬಾಹ್ಯಾಕಾಶ ಉಡಾವಣೆಯ ವಾಹಕ ಅಥವಾ ರಾಕೆಟ್. ಹಾಗಾದರೆ ಸರಿಯಾದ ಹೇಳಿಕೆಗಳು
ಸಿ ಎರಡೂ ಹೇಳಿಕೆಗಳು ಕೂಡ ಸರಿ. ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ 2020 ಜುಲೈನಲ್ಲಿ ಉಡಾಯಿಸಿದ ಪರ್ಸೆವರೆನ್ಸ್ ರೋವರ್ ಇತ್ತೀಚೆಗೆ ಮಂಗಳನ ಕಕ್ಷೆಯಲ್ಲಿ ಇಳಿಯುವಾಗ ತೀರಾ ಹತ್ತಿರದಿಂದ ಆ ಗ್ರಹದ ಚಿತ್ರಗಳನ್ನು ಸೆರೆ ಹಿಡಿದು ಭೂಮಿಗೆ ರವಾನಿಸಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಇಂದ್ರಧನುಷ್ 3.0 ಮಿಷನ್ಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಎಷ್ಟು ಬಗೆಯ ಕಾಯಿಲೆಗಳು ಬಾರದಂತೆ ತಡೆಯಲು ನೀಡಲಾಗುವುದು. ಸರಿಯಾದ ಉತ್ತರ ಆಪ್ಷನ್ ಬಿ 7. ಕೇಂದ್ರ ಸರ್ಕಾರ ಇಂದ್ರಧನುಷ್ 3.0 ಮಿಷನ್ ಆರಂಭಿಸಿದ್ದು ಫೆಬ್ರವರಿ 22 ಮತ್ತು ಮಾರ್ಚ್ 22ರಂದು. ಇವೆರಡು ದಿನ ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೂರ್ವಭಾವಿಯಾಗಿ ಆಯ್ಕೆ ಮಾಡಿಕೊಳ್ಳಲಾದ 250 ಜಿಲ್ಲೆಗಳಲ್ಲಿ ಲಸಿಕೆ ಕಾರ್ಯಕ್ರಮವಿರಲಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಬಿಬಿಎಂಪಿ ವ್ಯಾಪ್ತಿ, ಬಳ್ಳಾರಿ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಚಿಕ್ಕಬಳ್ಳಾಪುರ, ದಾವಣಗೆರೆ, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರಗಳನ್ನು ಲಸಿಕೆಗಾಗಿ ಆಯ್ದುಕೊಳ್ಳಲಾಗಿದೆ. ಈ ಲಸಿಕೆ 7 ಬಗೆಯ ಕಾಯಿಲೆಗಳು ಬಾರದಂತೆ ತಡೆಯಲು ನೀಡಲಾಗುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೆಲಿನಾ ಮತ್ತು ಧ್ರುವಾಸ್ತ್ರ ಇವೆರಡೂ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಗಳು. ಫೆಬ್ರವರಿಯಲ್ಲಿ ರಾಜಸ್ಥಾನದ ಪೋಖ್ರಾನ್ ಮರುಭೂಮಿ ತಾಣದಲ್ಲಿ ಭೂಸೇನೆಗಾಗಿ ಅಭಿವೃದ್ಧಿಪಡಿಸಲಾಗಿರುವ ಹೆಲಿನಾ ಮತ್ತು ವಾಯುಪಡೆಗಾಗಿ ಅಭಿವೃದ್ಧಿಪಡಿಸಲಾಗಿರುವ ಧ್ರುವಾಸ್ತ್ರ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷೆಗೊಳಪಡಿಸಲಾಯಿತು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ವದೇಶಿ ತಂತ್ರಜ್ಞಾನದಲ್ಲಿ ಇವುಗಳನ್ನು ಅಭಿವೃದ್ಧಿಪಡಿಸಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಫೆಬ್ರವರಿ 22ರಂದು ವರ್ಲ್ಡ್ ಎನ್ಸೆಫಲೈಟಿಸ್ ಡೇ ಆಚರಣೆ ಇರುತ್ತದೆ. ಎನ್ಸೆಫಲೈಟಿಸ್ ದೇಹದ ಯಾವ ಭಾಗದಲ್ಲಿ ಆಗುವ ಸೋಂಕಿನಿಂದ ಕಾಣಿಸಿಕೊಳ್ಳುವ ಕಾಯಿಲೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಿದುಳು. ಮಿದುಳಿನ ಉರಿಯೂತವೇ ಎನ್ಸೆಫಲೈಟಿಸ್. ವೈರಸ್ ಅಥವಾ ಬ್ಯಾಕ್ಟೀರಿಯಾ ಸೋಂಕು ಇಲ್ಲವೇ ಮಿದುಳಿನ ಜೀವಕೋಶದ ಮೇಲೆ ದೇಹದ ಪ್ರತಿರೋಧಕ ವ್ಯವಸ್ಥೆ ದಾಳಿ ಮಾಡುವಿಕೆಯಿಂದಾಗಿ ಎನ್ಸೆಫಲೈಟಿಸ್ ಕಾಣಿಸಿಕೊಳ್ಳುತ್ತದೆ. ಅಧಿಕ ಜ್ವರ, ತಲೆನೋವು, ಬೆಳಕನ್ನು ತಡೆದುಕೊಳ್ಳಲಾಗದಿರುವಿಕೆ, ನೆನಪಿನ ಶಕ್ತಿ ಕಳೆದುಕೊಳ್ಳುವಿಕೆ, ನಿದ್ರಾಹೀನತೆ, ತೀವ್ರ ಪಾರ್ಶ್ವವಾಯು ಮತ್ತು ಕೋಮಕ್ಕೆ ಒಳಗಾಗುವ ಲಕ್ಷಣಗಳು ಕಂಡುಬರುತ್ತವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ನೇರವಾಗಿ ಹರಡುತ್ತದೆ ಎಂಬ ಹೇಳಿಕೆ ಸರಿಯಾಗಿಲ್ಲ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದೊಂದು ಸೋಂಕು ರೋಗ. ಕಾಡಿನಲ್ಲಿ ಹೆಚ್ಚಾಗಿ ಮಂಗಗಳಿಂದ ಮಾನವನಿಗೆ ಹರಡುತ್ತದೆ. ಫ್ಲಾವಿವಿರಿಡೆ ಪ್ರಭೇದದ ವೈರಸ್ ಈ ರೋಗಕ್ಕೆ ಕಾರಣವಾಗುತ್ತದೆ. ಈ ವೈರಸ್ ಸೋಂಕಿರುವ ಮಂಗ ಮತ್ತು ಇನ್ನಿತರ ಕೆಲವು ಪ್ರಾಣಿಗಳ ರಕ್ತವನ್ನು ಹೀರುವ ಉಣ್ಣೆಗಳು ಮಾನವನಿಗೂ ರೋಗವನ್ನು ಅಂಟಿಸುತ್ತವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಅಮೆರಿಕದ ಭೂಸೇನೆಗಳು ಫೆಬ್ರವರಿಯಲ್ಲಿ ಯಾವ ಹೆಸರಿನ ಜಂಟಿ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು? ಸರಿಯಾದ ಉತ್ತರ ಆಪ್ಷನ್ ಸಿ ಯುದ್ಧ ಅಭ್ಯಾಸ. ಭಾರತ ಮತ್ತು ಅಮೆರಿಕ ಭೂಸೇನೆಯ ಯೋಧರ ತಂಡಗಳು ಇತ್ತೀಚೆಗೆ ಯುದ್ಧ ಅಭ್ಯಾಸ 16ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು. ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಈ ಕವಾಯತು ನಡೆಯಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ B-1B ಲ್ಯಾನ್ಸರ್ ಇದೊಂದು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಬೃಹತ್ ಯುದ್ಧ ವಿಮಾನ. ಏರೋ ಇಂಡಿಯಾ 2021ರಲ್ಲಿ ಅಮೆರಿಕದ ಬೃಹತ್ ಗಾತ್ರದ ಯುದ್ಧ ವಿಮಾನ B-1B ಲ್ಯಾನ್ಸರ್ ಸಹ ಭಾಗಿಯಾಗಿತ್ತು. ಇದು 35,000 ಕೆಜಿಯಷ್ಟು ಪೆಲ್ಲೋಡುಗಳನ್ನು ಹೊತ್ತೊಯ್ದು ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ವಿಭಿನ್ನ ಬಗೆಯ ಅಸ್ತ್ರಗಳೊಂದಿಗೆ ವೈರಿ ನೆಲೆಗಳೊಂದಿಗೆ ಹೋರಾಟ ಮಾಡಬಲ್ಲದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಮೊದಲ ಏರೋ ಇಂಡಿಯಾ ಪ್ರದರ್ಶನ ಯಾವಾಗ ಪ್ರಾಯೋಜನೆಯಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ 1996. ಏರೋ ಇಂಡಿಯಾ ಪ್ರದರ್ಶನ ಏಷ್ಯಾದಲ್ಲಿನ ದೊಡ್ಡ ವೈಮಾನಿಕ ಪ್ರದರ್ಶನವಾಗಿದೆ. 1996ರಲ್ಲಿ ಮೊದಲ ಏರೋ ಇಂಡಿಯಾ ಪ್ರದರ್ಶನ ಆಯೋಜನೆಯಾಗಿತ್ತು. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತಿದೆ. ಭಾರತದ ರಕ್ಷಣಾ ಸಚಿವಾಲಯ, ಭಾರತೀಯ ವಾಯುಪಡೆ, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO, ಬಾಹ್ಯಾಕಾಶ ಇಲಾಖೆ, ನಾಗರಿಕ ವಿಮಾನಯಾನ ಸಚಿವಾಲಯಗಳು ಜಂಟಿಯಾಗಿ ಈ ಪ್ರದರ್ಶನದ ಪ್ರಾಯೋಜಕತ್ವ ವಹಿಸುತ್ತಿವೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕರ್ನಾಟಕ ಮೂಲದ ಅಮೆರಿಕ ಪ್ರಜೆ ಸ್ವಾತಿ ಮೋಹನ್ ಯಾವ ಕ್ಷೇತ್ರದಲ್ಲಿನ ಸಾಧಕಿ? ಸರಿಯಾದ ಉತ್ತರ ಆಪ್ಷನ್ ಸಿ ಬಾಹ್ಯಾಕಾಶ ವಿಜ್ಞಾನ. ಮಂಗಳ ಗ್ರಹದ ಅಧ್ಯಯನದ ಭಾಗವಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕಳುಹಿಸಿದ್ದ ಪರ್ಸಿವಿಯರೆನ್ಸ್ ರೋವರ್ ಫೆಬ್ರವರಿಯಲ್ಲಿ ಮಂಗಳನ ಅಂಗಳನಲ್ಲಿ ಯಶಸ್ವಿಯಾಗಿ ಇಳಿಯಿತು. ರೋವರ್ ಮಂಗಳನ ನೆಲದಲ್ಲಿ ಇಳಿದಿದ್ದನ್ನು ದೃಢಪಡಿಸಿದವರು ನಾಸಾದ ಭಾರತೀಯ ಮೂಲದ ವಿಜ್ಞಾನಿ ಸ್ವಾತಿ ಮೋಹನ್. ಕರ್ನಾಟಕ ಮೂಲದ ಇವರು ಪರ್ಸಿವಿಯರೆನ್ಸ್ ನೌಕೆಯ ಪಥನಿರ್ದೇಶನ ಮತ್ತು ನಿಯಂತ್ರಣ ಕಾರ್ಯಾಚರಣೆ ತಂಡದ ಮುಖ್ಯಸ್ಥರಾಗಿದ್ದಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್.
ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೈಪೋಸ್ಟೋಮಸ್ ಪ್ಲೆಸೋಸ್ಟೋಮಸ್ ಇದು ಯಾವ ಜೀವಿಯ ಪ್ರಭೇದ? ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಇತ್ತೀಚೆಗೆ ಬೆಂಗಳೂರಿನ ದೇವರಕೆರೆಯಲ್ಲಿ ಸಕ್ಕರ್ ಮೌತ್ ಕ್ಯಾಟ್ಫಿಶ್ ಎಂದಾಗಿಯೂ ಕರೆಯಲ್ಪಡುವ ಹೈಪೋಸ್ಟೋಮಸ್ ಪ್ಲೆಸೋಸ್ಟೋಮಸ್ ವಿಭಿನ್ನ ಬಗೆಯ ಮೀನು ಪ್ರಭೇದ ಪತ್ತೆಯಾಯಿತು. ಸಾಮಾನ್ಯವಾಗಿ ಬ್ರೆಜಿಲ್, ಗಯಾನಾ ಮತ್ತು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊಗಳಲ್ಲಿ ಇದು ಕಾಣಸಿಗುತ್ತದೆ. ಇದನ್ನು ಆಹಾರವಾಗಿ ಬಳಕೆ ಮಾಡುವುದಿಲ್ಲ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಬೌಗರ್ ಅಸಂಗತತೆ ಬೌಗರ್ ಅನಾಮಲಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತ್ವ ಅಸಂಗತತೆಗೆ ಸಂಬಂಧಿಸಿದೆ. ಜಿಯೋಡೆಸಿ ಮತ್ತು ಜಿಯೋಫಿಸಿಕ್ ನಲ್ಲಿ ಬೌಗರ್ ಅಸಂಗತತೆ ಪಿಯೆರೆ ಬೌಗರ್ ಅವರ ಹೆಸರನ್ನು ಇಡಲಾಗಿದೆ. ಗುರುತ್ವಾಕರ್ಷಣೆಯ ಅಸಂಗತತೆಯಾಗಿದೆ. ಇದನ್ನು ಅಳೆಯುವ ಎತ್ತರ ಮತ್ತು ಭೂಪ್ರದೇಶದ ಆಕರ್ಷಣೆಗೆ ಸರಿಪಡಿಸಲಾಗುತ್ತದೆ. ಬೌಗರ್ ಅಸಂಗತತೆಯು ಗ್ರಹಗಳ ಪ್ರಮಾಣದಲ್ಲಿ ತಿಳಿದಿರುವ ಅಥವಾ ಮಾದರಿಯ ಗುರುತ್ವಾಕರ್ಷಣೆಯ ಪರಿಣಾಮಗಳಿಗಾಗಿ ಸರಿಪಡಿಸಲಾದ ಅಳತೆಯ ಗುರುತ್ವಾಕರ್ಷಣೆಯಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪ್ರಾರಂಭಿಸಲಾದ ಆಯು ಸಂವಾದ್ ಅಭಿಯಾನದ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಬಿ ಆಯುರ್ವೇದ ಫಾರ್ ಕೋವಿಡ್ ಸಾಂಕ್ರಾಮಿಕ ಕುರಿತು ಜಾಗೃತಿ ಅಭಿಯಾನ. ಆಯುಷ್ ಸಚಿವಾಲಯವು ಬೆಂಬಲದೊಂದಿಗೆ ಆಯುರ್ವೇದ ನವದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಯೋಜಿಸಿರುವ ಆಯುರ್ವೇದ ಮತ್ತು ಕೋವಿಡ್-19 ಪ್ಯಾಂಡಮಿಕ್ ಕುರಿತು ಆಯು ಸಂವಾದ್ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅತಿ ದೊಡ್ಡ ಸಾರ್ವಜನಿಕ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಭಾರತದ ನಾಗರಿಕರಿಗಾಗಿ ಆಯುರ್ವೇದ ವೈದ್ಯರಿಂದ ರಾಷ್ಟ್ರಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಆಯೋಜಿಸಲಾಗುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಒಂದು ಆರೋಗ್ಯ ಒನ್ ಹೆಲ್ತ್ ಪರಿಕಲ್ಪನೆಯ ಸಾಮಾನ್ಯ ಸಮಸ್ಯೆಗಳು ಯಾವುವು? 1 ಪ್ರಾಣಿ ಮೂಲ ರೋಗಗಳು, 2 ಆಂಟಿಮೈಕ್ರೋಬಿಯಲ್ ಪ್ರತಿರೋಧ, 3 ಪರಿಸರ ಮಾಲಿನ್ಯ. ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕಡಲ ಕಳೆಗಳ ಸಂಭಾವ್ಯ ಉಪಯೋಗಗಳು? ಉರಿಯೂತದ ಏಜೆಂಟ್, ಆಂಟಿ ಇನ್ಫ್ಲಮೇಟರಿ ಏಜೆಂಟ್, ಜೋಡಿಸುವ ಏಜೆಂಟ್, ಬೈಂಡಿಂಗ್ ಏಜೆಂಟ್, ಪೌಷ್ಟಿಕ ಆಹಾರ. ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಸಾಗರದಲ್ಲಿ ಮತ್ತು ನದಿಗಳು, ಸರೋವರಗಳು ಮತ್ತು ಇತರ ಜಲಮೂಲಗಳಲ್ಲಿ ಬೆಳೆಯುವ ಅಸಂಖ್ಯಾತ ಜಾತಿಯ ಸಮುದ್ರ ಸಸ್ಯಗಳು ಮತ್ತು ಪಾಚಿಗಳಿಗೆ ಕಡಲಕಳೆ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ. ಕಡಲಕಳೆ ಜೀವಸತ್ವಗಳು, ಖನಿಜಗಳು ಮತ್ತು ನಾರಿನಂಶದಿಂದ ಕೂಡಿದ್ದು ರುಚಿಯಾಗಿರುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಈ ವರ್ಷ ಯಾವ ರಾಜ್ಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಪ್ರಾಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಅಸೋಸಿಯೇಷನ್ ಯೂನಿವರ್ಸಿಟಿ ಕರ್ನಾಟಕ ವರ್ಷದ ಖೇಲೋ ಯೂನಿವರ್ಸಿಟಿ ಗೇಮ್ ಪ್ರಾಯೋಜಿಸಲಿದೆ. ಈ ವರ್ಷ ಯೋಗಾಸನ ಮತ್ತು ಮಲ್ಲಕಂಬಗಳನ್ನು ಹೊಸ ಸ್ಪರ್ಧೆಗಳನ್ನಾಗಿ ಸೇರ್ಪಡೆ ಮಾಡಲಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಫೆಬ್ರವರಿಯಲ್ಲಿ 82ನೇ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಎಲ್ಲಿ ಜರುಗಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ಹರಿಯಾಣದ ಪಂಚಕುಲಾದಲ್ಲಿ 82ನೇ ರಾಷ್ಟ್ರೀಯ ಸೀನಿಯರ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡೆಯಿತು. ಪುರುಷರ ವಿಭಾಗದ ಸಿಂಗಲ್ ಪ್ರಶಸ್ತಿ ಜಯಿಸಿದವರು ಸತ್ಯೇಂದ್ರ ಜ್ಞಾನಶೇಖರನ್. ಫೈನಲ್ನಲ್ಲಿ ತಮಿಳುನಾಡವರೇ ಆದ ಅಚಂತ ಶರತ್ ಕಮಲ್ರನ್ನು 4-2 ಸೆಟ್ಗಳಲ್ಲಿ ಸೋಲಿಸಿದರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಅಹಮದಾಬಾದ್ನಲ್ಲಿನ ಮೊಟೆರಾ ಕ್ರೀಡಾಂಗಣಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ಸ್ಟೇಡಿಯಂ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ 2011ರ ವಿಶ್ವಕಪ್ ಫೈನಲ್ ಪಂದ್ಯ ಇಲ್ಲಿ ನಡೆದಿತ್ತು ಎಂಬ ಹೇಳಿಕೆ ಸರಿಯಾಗಿಲ್ಲ. ಇನ್ನು 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ. ಸುನಿಲ್ ಗವಾಸ್ಕರ್ ಟೆಸ್ಟ್ ವಿಭಾಗದಲ್ಲಿ 10,000 ರನ್ ಸಾಧನೆ ಮಾಡಿದ್ದರು. 2020ರಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಈ 3 ಹೇಳಿಕೆ ಸರಿ. ಬಿ ಹೇಳಿಕೆ ತಪ್ಪು. ಯಾಕಂದ್ರೆ 2011ರ ವಿಶ್ವಕಪ್ ಫೈನಲ್ ಪಂದ್ಯ ಮುಂಬೈನಲ್ಲಿ ನಡೆದಿತ್ತು. ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಂಡ್ರೆಸ್ ಆಂಟೋನ್ಸೆನ್ ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಆಂಡ್ರಸ್ ಆಂಟನ್ಸೆನ್ ಡೆನ್ಮಾರ್ಕ್ನ ಬ್ಯಾಡ್ಮಿಂಟನ್ ಆಟಗಾರ. ಫೆಬ್ರವರಿಯಲ್ಲಿ ಥೈಲ್ಯಾಂಡಿನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆದ ಥೈಲ್ಯಾಂಡ್ ಓಪನ್ ಟೂರ್ನಿಯಲ್ಲಿ ಪುರುಷರ ವಿಭಾಗದ ಚಾಂಪಿಯನ್ ಆದರು. ಫೈನಲ್ನಲ್ಲಿ ತಮ್ಮ ದೇಶದವರೇ ಆದ ವಿಕ್ಟೋರ್ ಅಕ್ಸೆಲ್ಸೆನ್ ವಿರುದ್ಧ 2-1 ಸೆಟ್ಗಳಲ್ಲಿ ಜಯ ಪಡೆದರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೋನಂ ಮಲ್ಲಿಕ್ ಯಾವ ಕ್ರೀಡೆಯಲ್ಲಿ ಪರಿಣಿತರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿ. ಸೋನಂ ಮಲ್ಲಿಕ್ ಹರಿಯಾಣದ ಉದಯೋನ್ಮುಖ ಮಹಿಳಾ ಕುಸ್ತಿಪಟು. ಇತ್ತೀಚೆಗೆ ಆಗ್ರಾದಲ್ಲಿ ನಡೆದ ರಾಷ್ಟ್ರೀಯ ಪಂದ್ಯಾವಳಿಯ 62 ಕೆಜಿ ವಿಭಾಗದ ಸ್ಪರ್ಧೆಯಲ್ಲಿ ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡೆದಿದ್ದ ಸಾಕ್ಷಿ ಮಲಿಕ್ರನ್ನು ಸೋಲಿಸಿ ಚಾಂಪಿಯನ್ ಆದರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಮೊದಲ ರಣಜಿ ಟ್ರೋಫಿ ಪಂದ್ಯಾವಳಿ ನಡೆದಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ 1934-35.
ದೇಶದಲ್ಲಿ 1934-35ರಲ್ಲಿ ಮೊದಲ ಬಾರಿ ರಣಜಿ ಟ್ರೋಫಿ ಪಂದ್ಯಾವಳಿ ನಡೆಯಿತು. ಪಟಿಯಾಲಾದ ಮಹಾರಾಜ ಭೂಪಿಂದರ್ ಸಿಂಗ್ ಟ್ರೋಫಿಯನ್ನು ಕಾಣಿಕೆಯಾಗಿ ನೀಡಿದ್ದರು. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಟೂರ್ನಿಮೆಂಟ್ ಅನ್ನು ಪ್ರಾಯೋಜಿಸುತ್ತಿದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಮಹಿಳಾ ಅಥ್ಲೀಟ್ ಹಿಮಾ ದಾಸ್ ಅವರನ್ನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಹುದ್ದೆಗೆ ನೇಮಕ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಅಸ್ಸಾಂ ರಾಜ್ಯದ ಹಿಮಾ ದಾಸ್ ಭಾರತದ ಪ್ರತಿಭಾವಂತ ಮಹಿಳಾ ಅಥ್ಲೀಟ್. 2018ರಲ್ಲಿ ಟೆಂಪರಿಯಲ್ಲಿ ಜರುಗಿದ 20 ವರ್ಷದ ಒಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಜಯಿಸಿದ್ದರು. ಇವರ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿದ ಅಸ್ಸಾಂ ಸರ್ಕಾರ ಇತ್ತೀಚೆಗೆ ರಾಜ್ಯದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಹುದ್ದೆಗೆ ನೇಮಕ ಮಾಡಿತು. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಯಾವ ಕ್ರಿಕೆಟ್ ತಂಡ ಇತ್ತೀಚೆಗೆ ಸೈಯದ್ ಮುಸ್ತಕ್ ಅಲಿ ಪಂದ್ಯಾವಳಿಯಲ್ಲಿ ಟ್ರೋಫಿ ಜಯಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಸೈಯದ್ ಮುಸ್ತಕ್ ಅಲಿ ಇದು 2020 ಪಂದ್ಯಾವಳಿ. ಇತ್ತೀಚೆಗೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ತಮಿಳುನಾಡು ಬರೋಡಾ ತಂಡವನ್ನು 7 ವಿಕೆಟ್ಗಳಿಂದ ಸೋಲಿಸಿತು. ಕಳೆದ ವರ್ಷ ತಮಿಳುನಾಡು ಫೈನಲ್ನಲ್ಲಿ ಆಡಿದ್ದರೂ ಕರ್ನಾಟಕದ ವಿರುದ್ಧ ಸೋಲು ಅನುಭವಿಸಿ ರನ್ನರ್ ಅಪ್ ಆಗಿತ್ತು. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 40 ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.